Hi students, welcome back. This is financial management class. I am Santosh Padkam here. Today we want to discuss about the financial management subject, the calculation of NPV, net present value. So last class nalli net present value andre ಏನು, NPV ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಏನು ಮತ್ತು NPV ಯಾವ ರೀತಿಯಾಗಿರ್ತಕ್ಕಂಥ ಫ್ಯಾಕ್ಟರ್ಸ್ ಅನ್ನು ಕೊಡ್ತದೆ ಅನ್ನೋದನ್ನು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಅರ್ಥ ಮಾಡ್ಕೊಂಡ್ವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕ್ಯಾಲ್ಕುಲೇಷನ್ ಆಫ್ NPV, ಈ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಕ್ಯಾಲ್ಕುಲೇಷನನ್ನು ಇವತ್ತು ಮಾಡೋಣ. ಸೊ ಅದ್ರ ಸಲುವಾಗಿ ನಾನು ಇಲಿಸ್ಟ್ರೇಷನ್ ನಂಬರ್ 1 ಇಲ್ಲಿ ತಗೊಳ್ತಾ ಇದ್ದೀನಿ. ಸೊ ಕ್ವಶನನ್ನು ಓದೋಣ. ಫಸ್ಟಿಗೆ, ಫ್ರಮ್ ದ ಗಿವನ್ ಇನ್ಫಾರ್ಮೇಷನ್ ಫೈಂಡ್ ಔಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳಿಂದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡೋಣ. ಏನು ಬರ್ತಾ ಇದೆ ಅಂತಂದರೆ, ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ₹50,000. ನೋಡಿ, ಒಂದು ಪ್ರಾಜೆಕ್ಟ್ ಇದೆ ಅಥವಾ ಒಂದು ಆರ್ಗನೈಜೇಷನ್, ಒಂದು ಬಿಸ್ನೆಸ್ ಅದ, ಅದ್ರ ಓವರಾಲ್ ಕಾಸ್ಟ್ ಎಷ್ಟದ ಅಂತಂದ್ರೆ ₹50,000, 50,000 ಇಲ್ಲಿ ಕಾಸ್ಟ್ ಅದ ಅಂತ ಅಂದ್ಕೊಳ್ಳೋಣ. ದೆನ್ ಸೆಕೆಂಡ್ ಪಾಯಿಂಟ್ಸ್ ಏನು ಕೊಡ್ತಾ ಇದೆ ಅಂದರೆ, ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋಸ್ ಅಂದರೆ ವಾರ್ಷಿಕವಾಗಿ ಹಣ ಬರ್ತಾ ಇರೋದು ಎಷ್ಟು ಅಂತಂದರೆ ₹24,000 ಫಾರ್ 3 ಇಯರ್ಸ್. ಪ್ರತಿ ವರ್ಷವೂ ಕೂಡ ₹24,000 ಹಾಗೆ 3 ವರ್ಷಗಳ ಕಾಲ ಹಣ ಬರ್ತಾ ಇದೆ ಅಂತ ನನಗೆ ಇದರ ಅರ್ಥ. ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋಸ್ ₹24,000 ಫಾರ್ 3 ಇಯರ್ಸ್. ದ ನೆಕ್ಸ್ಟ್ ಏನು ಬರ್ತಾ ಇದೆ ನೋಡಿ, ದ ಕಾಸ್ಟ್ ಆಫ್ ದಿ ಫಂಡ್ ಈಸ್ 8%. 8% ಅಮೌಂಟ್ ಏನಾಗ್ತಾ ಇದೆ ಅಂದರೆ ಖರ್ಚಾಗ್ತಾ ಇದೆ, ಕಾಸ್ಟ್ ಆಗ್ತಾ ಇದೆ. ಅಲ್ಲಿ ಏನು ಫಂಡ್ ಇದೆಯಲ್ಲ ಅದ್ರ ಮೇಲೆ 8% ಇಲ್ಲಿ ಕ್ಯಾಲ್ಕುಲೇಷನ್ ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಹಾಗಾಯ್ತು ಅಂತ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯಾಕ್ಟರ್ 8% ಪ್ರೆಸೆಂಟ್ ವ್ಯಾಲ್ಯೂ. ಸೊ ಹೇಗೆ ವರ್ಷಗಳು ಹೆಚ್ಚಾಗ್ತಾ ಹೋಗುತ್ತೆ, ಹಾಗೆ ಆ ಒಂದು ಪಿ ಫ್ಯಾಕ್ಟರ್ ರೇಟ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಟೈಮ್ ವ್ಯಾಲ್ಯೂ ಆಫ್ ಮನಿ ಎಲ್ಲ ನೋಡಿದ ಇಲ್ಲ, ಹೆಂಗೆ ವರ್ಷಗಳು ಹೆಚ್ಚಾಗ್ತಾ ಹೋದಾಗೆ ಹಣ ತನ್ನ ಮೌಲ್ಯನ ಕಡಿಮೆ ಮಾಡ್ತಾ ಬರುತ್ತೆ ಅಂತ ಹೇಳ್ತಾ ಇದ್ದಿಲ್ಲ, ಹಾಗೆ ವರ್ಷಗಳು ಹೆಚ್ಚಾಗ್ತಾ ಇದ್ದಂಗೆ 8% ವ್ಯಾಲ್ಯೂಯೇಷನ್ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಹಾಗಾಯ್ತು, ಫಸ್ಟ್ ಇಯರ್ಗೆ 0.926 ಅಂತ ಹೇಳಿದರೆ, ಸೆಕೆಂಡ್ ಇಯರ್ಗೆ 0.857 ಅಂತಿದೆ, ಆ್ಯಂಡ್ ಥರ್ಡ್ ಇಯರ್ಗೆ 0.794. ಇದು 8% PV ಫ್ಯಾಕ್ಟರ್ ಇದೆ. ಸೊ ಪಾಯಿಂಟ್ ಟೋಟಲನ್ನು ಮಾಡಿದಾಗ 2.577. ಸೊ ಇದು ಏನು ಅಂತಂದರೆ 8% PV ಫ್ಯಾಕ್ಟರ್ ಅಂತ ಕರಿತಾ ಇದ್ವಿ. ಸೊ ಇದು ಕ್ವಶನ್ ಒಳಗಡೆ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ₹50,000 ಅದ. ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ₹24,000 ಫಾರ್ 3 ಇಯರ್ಸ್. ನೋಡಿ, ಆ್ಯನ್ಯುವಲ್ ಆಗಿ ಪ್ರತಿ ವರ್ಷ 24,000 3 ವರ್ಷ ಬರ್ತಾ ಇದೆ. 8% ನಮ್ಮದೇ ಕಾಸ್ಟ್ ಆಗ್ತಾ ಇದೆ, 8% PV ಫ್ಯಾಕ್ಟರ್ನ ಕೊಟ್ಟಿದ್ರು. ಸೊ ಈ ಒಂದು ಇಲಿಸ್ಟ್ರೇಷನನ್ನು ನಾವು ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ, ನಾನು ಆಲ್ರೆಡಿ ಒಂದು ಫಾರ್ಮೆಟನ್ನು ಹಾಕ್ಕೊಂಡಿದ್ದೀನಿ. ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ NPV ಮೆಥಡ್. ಸೊ ಇಯರ್ ಅದ, ಕ್ಯಾಶ್ ಇನ್ಫ್ಲೋ ಅದ, PV ಫ್ಯಾಕ್ಟರ್ 8% ಅದ, ಆ್ಯಂಡ್ ಪ್ರೆಸೆಂಟ್ ವ್ಯಾಲ್ಯೂ. ಹೌದಾ? ಸೊ ಈ ಒಂದು ಮೆಥಡ್ದಿಂದಾಗಿ ನಾವು ಈ NPVಯನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆವಾಗಿನ ಕ್ವಶನ್ ಪ್ರಕಾರ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ₹50,000 ಅದ, ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಅಂತೂ 24,000 ಫಾರ್ 3 ಇಯರ್ಸ್ ಅದ, ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ PV ಫ್ಯಾಕ್ಟರ್ ಇಸ್ 8% ಅದ. ಹೌದಾ? ಹಾಗಾಗಿತ್ತು ಅಂದರೆ ನೋಡಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, 3 ವರ್ಷದಲ್ಲಿ ನಮಗೆ ಕ್ಯಾಶು ಅಥವಾ ಅಮೌಂಟ್ ಇಲ್ಲಿ ಬರ್ತಾ ಇದೆ. ಹೌದಾ? ಸೊ ಎಷ್ಟು ಬರ್ತಾ ಇದೆ ನೋಡಿ, ಸೆಕೆಂಡ್ ಲೈನ್ ಒಳಗಿದೆ, ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ₹24,000 ಫಾರ್ 3 ಇಯರ್ಸ್. ಪ್ರತಿ ವರ್ಷವೂ ನಮಗೇನಾಗ್ತಾ ಇದೆ, ₹24,000 3 ವರ್ಷಕ್ಕೆ ಬರ್ತಾ ಇದೆ. ಹೌದಾ? ದೆನ್ PV ಫ್ಯಾಕ್ಟರ್ನ ಅಲ್ಲಿ ಕೊಟ್ಟಿದ್ದಾರೆ ಅವರು. ಎಷ್ಟು ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಇಯರ್ 0.926, ಸೆಕೆಂಡ್ ಇಯರ್ 0.857, ಥರ್ಡ್ ಇಯರ್ಗೆ 0.794. ಟೋಟಲ್ ಮಾಡಿದರೆ ಎಷ್ಟಾಗುತ್ತೆ, 2.577. ನೋಡಿ, ಫಸ್ಟ್ ಸೆಕೆಂಡ್ ಥರ್ಡ್ ಇಯರ್ ಕ್ಯಾಲ್ಕುಲೇಷನ್ದಾಗ ಕ್ವಶನ್ ಒಳಗೆ ಕೊಟ್ಟೇ ಇದ್ದಾರೆ. ಕ್ಯಾಶ್ ಇನ್ಫ್ಲೋನು ಕೂಡ ಕೊಟ್ಟಿದ್ದಾರೆ ಅವರು ಕ್ವಶನ್ ಪೇಪರ್ ಒಳಗಡೆ, ₹24,000 3 ವರ್ಷ ಬರುತ್ತೆ ಅಂತೇಳಿ. ಆನಂತರ ಕ್ವಶನ್ ಪೇಪರ್ ಒಳಗಡೆ ಆಲ್ರೆಡಿ ಕೊಟ್ಟಿದ್ದರು PV ಫ್ಯಾಕ್ಟರ್ 8%, 0.926, 0.857 ಆ್ಯಂಡ್ 794. ಹೌದಾ? ಸೊ ಇವಾಗ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಣ. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂದರೆ, ಕ್ಯಾಶ್ ಇನ್ಫ್ಲೋ ಇಂಟು PV ಫ್ಯಾಕ್ಟರ್. ಹೌದಾ? ಸೊ ಕ್ಯಾಶ್ ಇನ್ಫ್ಲೋ ಇಂಟು PV ಫ್ಯಾಕ್ಟರ್. ಸೊ 24,000 ಇಂಟು 0.96, 24,000 ಇಂಟು 0.587, 24,000 ಇಂಟು 0.794 ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಸಿಗ್ತದೆ ಅಂತ ಹೇಳ್ತಾ ಇದೆ, ಅಂತ ಪ್ರೆಸೆಂಟ್ ವ್ಯಾಲ್ಯೂ ಸಿಗ್ತಾ ಇದೆ. ಹೌದಾ? ಓಕೆ, ಸೊ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ನೋಡಿ, 24,000 ಇಂಟು ಫಸ್ಟ್ನೇದು ಎಷ್ಟದ, 0.926 ಎಷ್ಟು ಬಂತು, 22,224 ಬರೋಣ. 22,224. ಎರಡನೇದು ಎಷ್ಟದ,
24,000 ಇಂಟು 0.857 ಎಷ್ಟು ಬಂತು 20,568 20,568 ಹೌದಾ. ನೆಕ್ಸ್ಟ್ 24,000 ಇಂಟು ಎಷ್ಟದ ಪಿ ವಿ ಫ್ಯಾಕ್ಟ್ರು 0.794 ಕ್ಲಿಯರ್. ಓಕೆ 19,056 ಸೊ 19,056 ಸೊ ಇದು ಏನಾಯಿತು ಪ್ರೆಸೆಂಟ್ ವ್ಯಾಲ್ಯೂ. ಈ ಪ್ರೆಸೆಂಟ್ ವ್ಯಾಲ್ಯೂ ಹೆಂಗೆ ಬಂತು ಅಂತಂದರೆ ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್, ಕ್ಯಾಶ್ ಇನ್ಫ್ಲೋ ಪಿ ವಿ ಫ್ಯಾಕ್ಟರ್, ಕ್ಯಾಶ್ ಇನ್ಫ್ಲೋ ಪಿ ವಿ ಫ್ಯಾಕ್ಟರ್ ಇವೆರಡಕ್ಕೆ ಇಂಟು ಮಾಡಿದಾಗ ಇಷ್ಟು ಅಮೌಂಟ್ ಅಂದರೆ ಇಟ್ ಮೀನ್ಸ್ ಪ್ರೆಸೆಂಟ್ ವ್ಯಾಲ್ಯೂ ಬಂತು. ಸೊ ಪ್ರೆಸೆಂಟ್ ವ್ಯಾಲ್ಯೂ ಇದು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಾಗ್ತದೆ ಅಂತ ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ 22,224 ಪ್ಲಸ್ 20,568 ಪ್ಲಸ್ 19,056 ಟೋಟಲ್ ಆಗಿ ಎಷ್ಟು ಬಂತು ಅಂದರೆ 61,000. ಇಲ್ಲಿ ನೋಡಿ ಟೋಟಲ್ ಆಗಿ ಎಷ್ಟು ಬಂತು ಅಂದರೆ 61,848 ಏನ್ರಿ ಇದು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಹೌದಾ. ಬರೀ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ 61,848 ಹೌದಾ. ಸೊ ನಮಗೆ ಈ ಒಂದು ಲೆಕ್ಕದೊಳಗಡೆ ಆಲ್ರೆಡಿ ಸ್ಟಾರ್ಟಿಂಗೇ ಕೊಟ್ಟಿದ್ರು ಏನು ಅಂತಂದರೆ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್. ಆ ಒಂದು ಕಂಪ್ಲೀಟ್ ಪ್ರೊಜೆಕ್ಟ್ದ ಕಾಸ್ಟ್ ಎಷ್ಟಿತ್ತು ಬರೀ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಎಷ್ಟಿತ್ತು 50,000 ನೋಡಿ 61,848 ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಒಟ್ಟು ಸದ್ಯದ ಮೊತ್ತ. ಸದ್ಯದ ಮಟ್ಟಿಗೆ ನಮ್ಮ ಹತ್ರ 61,848 ರೂಪಾಯಿ ಒಟ್ಟು ಇದ್ದರೆ ಟೋಟಲ್ ಕಾಸ್ಟ್ ಆಫ್ ದಿ ಪ್ರೊಜೆಕ್ಟ್ ಎಷ್ಟಿತ್ತು 50,000. ದೆನ್ ಎಷ್ಟು ಉಳಿತದೆ ಅದನ್ನು ಲೆಸ್ ಮಾಡಿದರೆ 11,848 ರೂಪಾಯಿ. ಏನು ಇದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಉಳಿತು ಅಂತಂದರೆ 11,848. ಇದು ಏನಾಯಿತು ಅಂತಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಹೌದಾ. ಸೊ ಹಾಗಾಗಿತ್ತು ಅಂದರೆ ಮತ್ತೊಮ್ಮೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು ಅಂದರೆ ಇಯರ್ 1 2 3 ಕ್ಯಾಶ್ ಇನ್ಫ್ಲೋ 24,000ದಾಗೆ 3 ಇಯರ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದೀವಿ. 24,000 3 ಇಯರ್ಸ್ ಹಾಕ್ಕೊಂಡಿವಿ. ಪಿ ವಿ ಫ್ಯಾಕ್ಟರ್ ಅವರೇ ಕ್ವಶನ್ ಒಳಗೆ ಕೊಟ್ಟಿದ್ದರಿಂದ ಸೊ ಪಿ ವಿ ಫ್ಯಾಕ್ಟರ್ ಅಮೌಂಟನ್ನು ನಾನು ಇಲ್ಲಿ ಎಂಟ್ರ್ ಮಾಡಿದೆ. ಸೊ ನಾನು ಕಂಡುಹಿಡಿದಿದ್ದು ಪ್ರೆಸೆಂಟ್ ವ್ಯಾಲ್ಯೂ ಅಷ್ಟೇ. ಓಕೆ ಸಾರಿ. ಸೊ ಇಲ್ಲಿ ನಾನು ಕಂಡುಹಿಡಿದಿದ್ದು ಪ್ರೆಸೆಂಟ್ ವ್ಯಾಲ್ಯೂವನ್ನು ಮಾತ್ರ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಬೇಕಾಯ್ತರೆ ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ 8%ಅನ್ನು ಇಂಟು ಮಾಡಿದಾಗ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಒಳಗಡೆ ಲೆಸ್ ಕಾಸ್ಟ್ ಆಫ್ ದಿ ಪ್ರೊಜೆಕ್ಟ್ ಲೆಸ್ ಮಾಡಿದಾಗ 11,848. ಸೊ ಈ 11,848 ಅಂತಂದರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂಥೇಳಿ ಕರಿತಾ ಇದ್ದೀವಿ ಹೌದಾ. ಸೊ ಇಲ್ಲ ಅಂತಂದರೆ ಇನ್ನೊಂದು ಪ್ರಕಾರದಲ್ಲಿ ಸೆಕೆಂಡ್ ಮಾಡೆಲ್ನಲ್ಲಿ ನಾವು ಈ ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂತಂದರೆ ನೋಡಿ ಟೋಟಲ್ ಆಗಿ ನಮಗೆ ಕ್ಯಾಶ್ ಇನ್ಫ್ಲೋ ಎಷ್ಟು ಬರ್ತಾ ಇದೆ 24,000 ರೂಪೀಸ್ ಕ್ಯಾಶ್ ಇನ್ಫ್ಲೋ ಬರ್ತಾ ಇದೆ ಹೌದಾ. ಸೊ 24,000 ನಮಗೆ ಕ್ಯಾಶ್ ಇನ್ಫ್ಲೋ 3 ವರ್ಷ ಬರ್ತಾ ಇದೆ. ಓಕೆ ಸೊ 3 ವರ್ಷದ ಪಿ ವಿ ಫ್ಯಾಕ್ಟರ್ ಎಷ್ಟದ ಅಂತಂದರೆ 0.926 0.856 794 ಅದಲ್ಲ. ಈ 3 ವರ್ಷದ ಸೇರಿಸಿದಾಗ ಎಷ್ಟಾಗುತ್ತೆ 2.577. 24,000 ನಮ್ಮ ಕ್ಯಾಶ್ ಇನ್ಫ್ಲೋ 3 ವರ್ಷಕ್ಕೆ ಬರ್ತಾ ಇದೆ. ಹಾಗಾಯ್ತು ಅಂದರೆ 3 ವರ್ಷದ ಪಿ ವಿ ಫ್ಯಾಕ್ಟರ್ 2.577 ಹೌದು ತಾನೇ. ಸೊ ಇವಾಗ ನೋಡಿ 24,000 ಇಂಟು 2.577 24,000 ಇಂಟು 2.577 ಎಷ್ಟು ಬಂತು ನೋಡಿ 61,848. ಏನ್ರಿ ಇದು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಇದ್ರೊಳಗಡೆ ಏನು ಮಾಡೋಣ ಕಾಸ್ಟ್ ಆಫ್ ದಿ ಪ್ರೊಜೆಕ್ಟ್ ಎಷ್ಟದ 50,000. ಸೊ ಉಳಿತೆಷ್ಟು 11,848. ಏನ್ರಿ ಇದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಕ್ಲಿಯರ್ ಆಯಿತಾ. ಸೊ ನಾವಿಲ್ಲಿ 2 ಮೆಥಡ್ದ ಪ್ರಕಾರವಾಗಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಫಸ್ಟ್ ಮೆಥಡ್ ಇದು ಆದರೆ ಸೆಕೆಂಡ್ ಮೆಥಡ್ ನೋಡಿ 24,000 ನಮಗೇನಾಗ್ತಾ ಐತೆ ಅಂತಂದರೆ ಕ್ಯಾಶ್ ಇನ್ಫ್ಲೋ ಅದ ಎಷ್ಟು ವರ್ಷಕ್ಕೆ ಅದ ರೀ
3 ವರ್ಷಕ್ಕೆ ಕ್ಯಾಶ್ ಇನ್ಫ್ಲೋ ಆಗ್ತಾ ಇದೆ. 3 ವರ್ಷದ ಪಿ ವಿ ಫ್ಯಾಕ್ಟರ್ 2.577 ಆದರೆ ಸೊ 24,000 ಇಂಟು 3 ವರ್ಷದ ಪಿ ವಿ ಫ್ಯಾಕ್ಟರ್ ಇಂಟು ಮಾಡಿದಾಗ 61,000 ರುಪೀಸ್ ಅಮೌಂಟ್ ಏನು ಬರುತ್ತಲ್ಲ, ಸೊ ಅಮೌಂಟು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆದರೆ ಅದರೊಳಗೆ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಲೆಸ್ ಮಾಡಿದಾಗ ಸೊ 11,848 ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಸೊ ಈ 2 ಮೆಥಡ್ದಿಂದಾಗಿ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮಗೆ ಮತ್ತೊಂದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಒಂದು ಹೋಮ್ವರ್ಕನ್ನು ಕೊಡ್ತೀನಿ ನೆಕ್ಸ್ಟ್. ಓಕೆ, ಟೇಕ್ ಕೇರ್.